ಅಣ್ಣ ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡಿ. ಆ ನನ್ನ ಮಗ ಶಿವನ ಮುಗ್ಸೋಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀರಾ ಹೇಳಿ. ಮೊದಲೆಲ್ಲ ಜೋರಾಗಿ ಏನು ಕಿಸಿತೀವಿ ಅಂತ ಹೋಗಿ ಆ ಸಿವುತ್ತವ JCB ಗಿಂತ ಜಾಸ್ತಿ ನಾವೇ ಮಣ್ಣು ತಿಂದಿದ್ದೀವಿ. ಈ ಸಾರಿ ಮಾಡೋದು ಮಾಡ್ತೀಯ, ಹೊಸಿ ಈಜಿಯಾಗಿರೋದು ಮಾಡು. ಏನಂತಿ ಪರ್ಸು? ಏಯ್ ವಾಸನೆಗೆ ಸ್ಟಾರ್ಟ್ ಆಗಿದೆಯಲ್ಲ, ಬಸ್ ಹೇಳೋದು ಕೇಳಿಸ್ಕೊಳ್ಳ. ಅಣ್ಣ ಅವನು ಹಂಗೆ ಹುಡುಗನ ಹಂಗೋ ಅಲ್ಲ, ಹುಡುಗನ ನಿಂತಿ ಗರ್ತಿ ಅಲ್ಲ, ಹಂಗೆ ಆಡ್ತಾನೆ. ಪರ್ಸು ಮೊದಲು ನನ್ನ ಕತ್ ಸರಿ ಇರಲಿಲ್ಲ, ಅದಕ್ಕೆ ಆ ಸಿವುಗೆ ಮಣ್ಣು ಮುಗ್ಸೋಕ್ಕಾಯ್ತಿರ್ಲಿಲ್ಲ. ಈಗ ನನ್ನ ಕತ್ ಸರಿ ಹೋಗದೆ. ಈಗ ಏನಾರ ಅವನು ಎದುರು ಸಿಕ್ಕರೆ ಹಂಗೆ ಎದೆ ಬಗ್ದು ರಕ್ತ ಕುಡಿದ್ಬಿಡ್ತೀನಿ. ಲೋ ಬಸ್ ಹೇಳೋದು ಕೇಳಿಸ್ಕೊಳ್ಳ. ನೋಡ್ರಲ್ಲ, ಶಿವ ಪಾರ್ವತಿ ಒಬ್ರನ್ನೊಬ್ರು ಬಿಟ್ಟಿರಕಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅದೇ. ಒಬ್ರಿಗೆ ಏನಾದ್ರು ಸಮಸ್ಯೆ ಆಯ್ತು ಅಂತ ಇಟ್ಕ, ಇನ್ನೊಬ್ರು ಹುಡ್ಕೊಂಡು ಓಡೋಡ್ ಬರ್ತಾರೆ. ಇದೇ ನಮ್ಮ ಪ್ಲಾನಿನ ಅಡಿಪಾಯ. ಅಣ್ಣ ಅರ್ಥ ಆಗಿಲ್ಲ ಅಣ್ಣ. ಕೇಳಿಸ್ಕೊಳ್ರಲ್ಲ, ಶಿವನ್ನ ಇಷ್ಟು ದಿವಸ ಮಾರಿಗುಡಿಗಳೊಳಗೆ ಒಡೆಯಕ್ಕೆ ಅಂತ ಪ್ರಯತ್ನ ಪಟ್ರಿ, ಆಯ್ತಾ? ಆಗಕ್ಕಿಲ್ಲ. ಅವನನ್ನ ಮಾರಿಗುಡಿಲಿ ಒಡೆಯಕ್ಕೆ ಹಾಕಿಲ್ಲ. ಅವನನ್ನ ಹೆಂಗಾರ ಮಾಡಿ ಮಾರಿಗುಡಿಯಿಂದ ಆಚೆಗೆ ತರಬೇಕು. ಸರಿ ಅಣ್ಣ, ಆ ನನ್ನ ಮಗನ ಮಾರಿಗುಡಿಯಿಂದ ಹೊರಗೆ ಕರ್ಸ್ತು ಅಂತನೂ ಅನ್ಕೊಳ್ಳಿ, ಸಿಗಾಕಂಡ ಅಂತನೂ ಅನ್ಕೊಳ್ಳಿ, ಒಡೆಯೋರು ಯಾರು? ಈಗ ವಿಷಯಕ್ಕೆ ಬಂದೆ ನೋಡು. ನಾವು ಅವನು ಸಾಯಿಸಿದ್ರೆ ಕೊಲೆ ಆಯ್ತದೆ, ನಮ್ಮ ಮೇಲೆ ಕೇಸ್ ಆಯ್ತದೆ. ಅದೇ ಡಿಪಾರ್ಟ್ಮೆಂಟ್ನವ್ರು ಹೊಡೆದ್ರೆ ಎನ್ಕೌಂಟರ್ ಆಯ್ತದೆ. ಕುಡ್ದ್ಬಿಟ್ಟು ಏನೇನೋ ಮಾತಾಡ್ತೀಯಲ್ಲ ಅಣ್ಣ ನೀನು. ನೀರು ಹಾಕೊಂಡು ಕುಡ್ದ ಹಂಗೆ ಕುಡ್ದ. ಏಯ್ ಹೊಸ ಹೇಳೋದು ಕೇಳಿಸ್ಕೊಳ್ಳ. ನಮ್ಮೂರು ಗ್ರಾಮಾಂತರ ಸ್ಟೇಷನ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಬ್ಬ SIನ ಹಾಕ್ಸ್ಕೊಂಡಿವ್ನಿ. ಅವನ್ ತಾವ ಈ ಶಿವನ ವಿಷಯ ಎಲ್ಲ ಹೇಳದ್ನಲ್ಲ, ಆಗ ಅವನು ಕೊಟ್ಟಿರೋ ಪ್ಲಾನ್ ಇದು. ಅಂದ್ರೆ ಪೊಲೀಸ್ನವರು ಶಿವ ನೋಡಿತಾರ?